ಗೈಸ್, ಎಲ್ಲರೂ ಕೂಡ ನಮಸ್ಕಾರ. ASV ಅಕಾಡೆಮಿಗೆ ಸ್ವಾಗತ. ತುಂಬ ಜನ ಕೇಳ್ತಿದ್ರಿ, ಸರ್ ಯಾವಾಗ BMTC ಫೈನಲ್ ಲಿಸ್ಟನ್ನು ಬಿಡ್ತಾರೆ, ಫೈನಲ್ ಕಟ್ ಆಫ್ ಲಿಸ್ಟನ್ನು ಬಿಡ್ತಾರೆ ಅನ್ನುವಂಥದ್ದು ಕೇಳ್ತಿದ್ರಿ. ಸೊ ಇವಾಗ ನಿಮ್ಮದೊಂದು ಫೈನಲ್ ಲಿಸ್ಟ್ ಬಂದಿದೆ ನೋಡಿ ಗೈಸ್. ಫೈನಲ್ ಸೆಲೆಕ್ಷನ್ ಲಿಸ್ಟ್, ಫೈನಲ್ ಕಟ್ ಆಫ್ ಲಿಸ್ಟ್ ಅಂತ ಹೇಳ್ಬೋದು. ಅದು ಇವಾಗ ನಿಮ್ಮದು ಪ್ರಕಟ ಆಗಿದೆ ನೋಡಿ. ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆಯ ಬಗ್ಗೆ ಇಲ್ಲಿ ನೋಡ್ಕೋಬೋದು ನೀವು. ದಿನಾಂಕ 20/1/2025 ಪ್ರಕಟಿಸಲಾದಂತಹ ಸಂಭವನೀಯ ಆಯ್ಕೆ ಪಟ್ಟಿ, ಸಂಭವನೀಯ ಆಯ್ಕೆ ಶೇಕಡಾವಾರು ಅಂಕಗಳ ಪ್ರಕಟಣೆಯಾಗಿರ್ತದೆ. ಅಂತಿಮ ಆಯ್ಕೆ ಪಟ್ಟಿ ಇಲ್ಲಿದೆ ನೋಡಿ, ಮೇಲೆ ನೋಡ್ಕೋಬೋದು. ಉಲ್ಲೇಖ 1 ಪ್ರಕಟಣೆ ಅಂತ ನಿರ್ವಾಹಕ ಅಂದರೆ ಉಳಿಕೆಯ ಮೂಲ ವೃಂದದ ಬ್ಯಾಕ್ಲಾಗ್ ಹುದ್ದೆಗೆ ಸಂಬಂಧಪಟ್ಟಂಥ ಅರ್ಜಿ ಸಲ್ಲಿಸಿ ಅರ್ಹತೆ ಪಡೆದಂಥ ಅಭ್ಯರ್ಥಿಗಳ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ 3 ಅನ್ವಯ ಹಾಗೂ ಪಟ್ಟಿಯಲ್ಲಿರುವಂತಹ ಸೇರ್ಪಡೆಗೊಂಡಿರುವಂತಹ ಮೀಸಲಾತಿ ವಾರು ಕೊನೆಯ ಅಭ್ಯರ್ಥಿ ಶೇಕಡಾವಾರು ಕಟ್ ಆಫ್ ಅಂತ ಕರಿತೀವಿ. ಆ ಅಂಕಗಳ ವಿವರವನ್ನು ಉಲ್ಲೇಖ 4 ಅನ್ವಯ ಪ್ರಕಟಿಸಿ ಅಭ್ಯರ್ಥಿಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅದರಂತೆ ಸ್ವೀಕರಿಸಲಾಗಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಅಂತಿಮಗೊಳಿಸಿ ಉಲ್ಲೇಖ 5ರಂತೆ ಪ್ರಕಟಿಸಲಾಗಿತ್ತು. ಅಂತಿಮ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವ ಮೀಸಲಾತಿ ವಾರು ಕೊನೆಯ ಅಭ್ಯರ್ಥಿ ಕಟ್ ಆಫ್ ಅಂಕ ಹಾಗೂ ಹುಟ್ಟಿದ ದಿನಾಂಕ ವಿವರಗಳನ್ನು ನೀವು ಕೆಳಕಂಡಂತೆ ನೋಡ್ಕೋಬೋದಾಗಿದೆ ಅಂತೇಳಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಹೇಳಿದ್ದಾರೆ. ನೋಡ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ನಿಂತಿದೆ ಅಂತೇಳಿ ನೋಡ್ಕೋಬೋದು. ಇದಲ್ಲದೆ ಇನ್ನೊಂದು ಲಿಸ್ಟ್ ಇದೆ. ಇನ್ನೂ ಯಾರು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಈ PDF ಅನ್ನುವಂಥದ್ದು ತಟ್ ಅಂತ ಸಿಗ್ತದೆ. ಹಾಗೆ ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಹಾಗೆ ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅಂತ ತಿಳ್ಕೊಂಡು ಅದು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಹೆಚ್ಚಿನ ಮಾಹಿತಿಗಾಗಿ. ನೋಡ್ಕೋಬೋದು ಇಲ್ಲಿ ಶೇಕಡಾವಾರು ಪರಿಶಿಷ್ಟ ಜಾತಿ ಮಹಿಳಾ ಅವರಿಗೆ ನೋಡ್ಬೋದು 35.85, ಗ್ರಾಮೀಣ ಅವರಿಗೆ 43.26, ಕನ್ನಡ ಮಾಧ್ಯಮ ಇದ್ದಂಥ ಅಭ್ಯರ್ಥಿಗಳಿಗೆ 43.38, ಯೋಜನಾ ನಿರಾಶ್ರಿತರಿರ್ತಾರಲ್ಲ ಅವರು 39+92, ಸಾಮಾನ್ಯ ಇದ್ದವರಿಗೆ 43.26. ಇದೇನಾಗಿರ್ತದೆ, ಪರಿಶಿಷ್ಟ ಜಾತಿಯಾಗಿರ್ತದೆ. ಇನ್ನು ಪರಿಶಿಷ್ಟ ಪಂಗಡ ಹಾಗೆ ನೋಡ್ತಾ ಹೋಗ್ರಿ ಕೆಳಗಡೆ. ಹಾಗೆ ಎಲ್ಲರದು ಹೇಳ್ತಾ ಹೋದರೆ ವಿಡಿಯೋ ಲೆಂದಿ ಆಗ್ತದೆ, ನೀವು ನೋಡ್ಕೊತಾ ಹೋಗ್ಬೋದು. ಓಕೆನಾ. ಪರಿಶಿಷ್ಟ ಪಂಗಡ ನೋಡ್ಕೊಳ್ಳಿ. ಹಾಗೆ ಹುಟ್ಟಿದ ದಿನಾಂಕ ಕೂಡ ಮ್ಯಾಟ್ರ್ ಆಗ್ತದೆ, ಅದನ್ನು ನೋಡ್ತಾ ಹೋಗಿ. ಪ್ರವರ್ಗ 1 ನೋಡಿ, 2A ನೋಡ್ಕೊಳ್ಳಿ, 2B ನೋಡ್ಕೊಳ್ಳಿ, 3A ನೋಡಿ, 3B ನೋಡ್ಕೊಳ್ಳಿ, ಸಾಮಾನ್ಯ ವರ್ಗ ನೋಡ್ಕೊಳ್ಳಿ. ಇವೆಲ್ಲ ನೋಡ್ಕೊಳ್ಳಿ ಗಾಯ್ಸ್. ಇದನ್ನ PDF ಬೇಕಾದ್ರೆ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ಹಾಗೆ ಇನ್ನೊಂದು ಲಿಸ್ಟ್ ಕೂಡ ತೋರಿಸ್ತೀನಿ ನಿಮಗೆ, ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಾ ಅಂಥೇಳಿ. ನಗರ ಪಾಲಿಕೆ BMTC ಅದರದ್ದು ನಿಮಗೆ ಹೇಳಿದೆ ಕಟ್ ಆಫ್ ಲಿಸ್ಟನ್ನು ಬಿಟ್ಟಿದ್ದಾರೆ ಇವತ್ತು ಅಂಥೇಳಿ. ಹಾಗೆ BMTCಗೆ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರ ಅವರು ಹೆಸರು ಕೂಡ ಇರ್ತದೆ ಇಲ್ಲಿ ನೋಡ್ಕೋಬೋದು. ಅವರು ಅರ್ಜಿ ಸಂಖ್ಯೆ ಇಲ್ಲಿರ್ತದೆ. ಅದಾದಮೇಲೆ ಅವ್ರ ಅರ್ಜಿ ಸಂಖ್ಯೆ ಅನ್ನುವಂಥದ್ದು ಇಲ್ಲಿರ್ತದೆ. ಅದಾದಮೇಲೆ ಅವ್ರ ಹೆಸರು ಇರ್ತದೆ. ಆಮೇಲೆ ಅವರು ಹುಟ್ಟಿದ ದಿನಾಂಕ ಇರ್ತದೆ, ದಿನಾಂಕ ಕೂಡ ಮ್ಯಾಟ್ರ್ ಆಗ್ತದೆ. ಮೇಲ ಫಿಮೇಲ, ಯಾವ ಕ್ಯಾಟಗರಿ ಬರ್ತಾರೆ, ಆಮೇಲೆ ಕನ್ನಡ ಗ್ರಾಮೀಣ ಇದೇನಾ ಇಲ್ವಾ, ಎಸ್ ಆರ್ ನೋ ಅಂತೇಳಿ ಇರ್ತದೆ. ಇಲ್ಲಿ ಯೋಜನೆ ನಿರಾಶ್ರಿತರ ಇದು ಓಕೆ ನೋಡ್ಕೊಳ್ಳಿ. ಆಮೇಲೆ ಶೇಕಡಾವಾರು ಎಷ್ಟು ಅಂಕ ತೊಗೊಂಡಿರ್ತೀರಲ್ಲ ಅದು ಇಲ್ಲಿ ಮೆನ್ಷನ್ ಆಗಿರ್ತದೆ. ಆಮೇಲೆ CAT ಅಂಕ ಅದು ಕೂಡ ನಿಮ್ಮದು ಮ್ಯಾಟ್ರ್ ಆಗ್ತದೆ. ಆ CAT ಅನ್ನುವಂಥದ್ದು ಅಂಕ ಇಲ್ಲಿ 132 ಇದೆಯಲ್ಲ ಅದನ್ನು ನೋಡ್ತಾರೆ. ಇಲ್ಲಿ ಟೋಟಲಾಗಿ ಒಟ್ಟು ಆಗಿ ಶೇಕಡಾವಾರು ಎಷ್ಟಾಗಿದೆ ಅಂತೇಳಿ ಲಾಸ್ಟ್ ರೋ ಅಲ್ಲಿ ಕಾಣ್ಬೋದು ನೀವು. ಹಾಗೆ ಮತ್ತು ಈಗ ನೋಡ್ತಾ ಹೋಗೋಣ. ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC ಅಂತ ಕರಿತೀವಲ್ಲ, ಅದು ಉಳಿಕೆ ಮೂಲ ವೃಂದ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ತದೆ. ಇದಾದವರು ಕಂಗ್ರ್ಯಾಚುಲೇಷನ್, ಎಲ್ಲರೂ ಕೂಡ ಸೆಲೆಕ್ಟ್ ಆಗಿರ್ತೀರ, ಕಂಗ್ರ್ಯಾಚುಲೇಷನ್. ಹಾಗೆ ಕೆಳಗಡೆ ತಪ್ಪದೇ ಒಂದು ಸೆಲೆಕ್ಷನ್ ಆಗಿದರೆ ನಮ್ಮದು ಐ ಆಮ್ ಸೆಲೆಕ್ಟೆಡ್ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಇದು ನಿಮ್ಮದು ಒಂದು ಮೆಮೊರಿ ಆಗಿರ್ತದೆ. ಮತ್ತು ಲೈಕ್ ಆಗ್ತಿತ್ತಂದರೆ ವಿಡಿಯೋ ನಿಮ್ಗೇನಾರ ಮಾಹಿತಿ ಹೆಲ್ಪ್ಫುಲ್ ಆಗಿತ್ತಂದರೆ ಒಂದು ಲೈಕ್ ಕೊಟ್ಟು ಹೋಗಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿ ವೀಡಿಯೋಸ್ಗಳಿಗಾಗಿ. ಎಲ್ಲರಿಗೂ ಧನ್ಯವಾದ.